ಹಾಗಿದ್ರೆ ಈ ರೋಬೋಟಿಕ್ ಸರ್ಜರಿಯಿಂದ ಬೇರೆ ಏನೆಲ್ಲ ಬೆನಿಫಿಟ್ಸ್ ಇದಾವೆ? ಅದರಲ್ಲಿ ತುಂಬ ಬೆನಿಫಿಟ್ಸ್ ಇದೆ. ಫಸ್ಟ್ ಆಫ್ ಆಲ್ ಸ್ಕಾರ್ ಅಂದರೆ ಕಟ್ ಏನು ಅಂತ ಮಾಡ್ತೀವಿ ನಾವು, ಇನ್ಸೇಷನ್ ಏನು ಮಾಡ್ತೀವಿ, ಅದು ಬಹಳ ಸಣ್ಣದಿರುತ್ತೆ, ಇನ್ವಿಸಿಬಲ್, ಅದು ಕಾಣೋದು ಕೂಡ ಇಲ್ಲ. ಸೊ ಕಟ್ ಚಿಕ್ಕದಿರೋದ್ರಿಂದ ರಿಕವರಿ ಫಾಸ್ಟರ್. ನಾವು ವೆರಿ ನೆಕ್ಸ್ಟ್ ಡೇ ನಾವು ಡಿಸ್ಚಾರ್ಜ್ ಮಾಡ್ಬೋದು. ವರ್ಕ್ ಫ್ರಮ್ ಹೋಮ್ ಇರೋರು 3rd ಡೇ ಇಂದಾನೇ ವರ್ಕ್ ಫ್ರಮ್ ಹೋಮ್ ಮಾಡ್ಬೋದು, ಆ ಥರ ಇರುತ್ತೆ. ಬ್ಲಡ್ ಲಾಸ್ ಕಡಿಮೆ ಇರುತ್ತೆ. ಮತ್ತು ಇದರಲ್ಲಿ ಅದು ಕ್ಯಾಮೆರಾ ನಾವು ಏನು ಹಾಕ್ತೀವಿ ಅದರಲ್ಲಿ ನಮಗೆ 10 times ಮ್ಯಾಗ್ನಿಫಿಕೇಶನ್ ಕಾಣುತ್ತೆ, ಅಕ್ಯುರೇಟಾಗಿ ಕಾಣುತ್ತೆ. ಬ್ಲಡ್ ಲಾಸ್ ಕಡಿಮೆ ಇರುತ್ತೆ, ಬ್ಲಡ್ ಟ್ರಾನ್ಸ್ಫ್ಯೂಷನ್, ಬ್ಲಡ್ ಕೊಡೋದು ಅದೆಲ್ಲ ಏನೂ ಇರೋದಿಲ್ಲ. ಮತ್ತು ಸಣ್ಣ ನರ್ವ್ಸ್ ಕೂಡ ಇದರಲ್ಲಿ ಕಾಣುತ್ತೆ. ಹಾಗಾಗಿ ನಾವು ಸ್ಕಿನ್ ನಿಪ್ಪಲ್ ನಾವು ಸೇಫ್ ಗಾರ್ಡ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಅದರ ಸೆನ್ಸೇಷನ್ ಕೂಡ ಸೇಫ್ ಗಾರ್ಡ್ ಆಗುತ್ತೆ. ನಾವು ಓಪನ್ ಮೆಥಡಲ್ಲಿ ಮಾಡಿದ್ರೆ ಬ್ರೆಸ್ಟ್ ರೀಕನ್ಸ್ಟ್ರಕ್ಟ್ ಮಾಡಿದ್ರೇನು ಅದಕ್ಕೆ ಸೆನ್ಸೇಷನ್ ಇರೋದಿಲ್ಲ. ಈ ರೊಬಾಟಿಕ್ ಮೆಥಡಲ್ಲಿ ಇವನ್ ದ ಸೆನ್ಸೇಷನ್ ಕ್ಯಾನ್ ಬಿ ಡಿಟೇನ್, ಅಂದ್ರೆ ಪೇನ್ ಕಡಿಮೆ ಆಗುತ್ತೆ, ರಿಕವರಿ ಫಾಸ್ಟರ್ ಆಗುತ್ತೆ, ಬ್ಲಡ್ ಲಾಸ್ ಕಡಿಮೆ ಇರುತ್ತೆ, ಅಕ್ಯುರೇಟ್ ಪ್ರಿಸೈಸ್ ಸರ್ಜರಿ ಆಗುತ್ತೆ. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಸೆನ್ಸೇಷನ್ ಕೂಡ ನಾವು ಸೇಫ್ ಗಾರ್ಡ್ ಮಾಡ್ಬೋದು. ಸೊ ಥ್ರೂ ದಿಸ್ ಮೆಥಡ್ ಕ್ಯಾನ್ಸರ್ ಡೆಫಿನೆಟ್ಲಿ ಕ್ಲಿಯರ್ ಮಾಡ್ತೀವಿ, ಬಿಕಾಸ್ ದ್ಯಾಟ್ ಈಸ್ ನಂಬರ್ 1 ಗೋಲ್. ಬಟ್ ಆಲ್ಸೋ ಕಾಸ್ಮೆಟಿಕಲಿ ಪ್ಲೀಸಿಂಗ್ ಲುಕಿಂಗ್ ಬ್ರೆಸ್ಟ್ ನಾವು ಕೊಡ್ಬೋದು. ಅಂದರೆ ಪೇಷಂಟ್ ಅನೆಸ್ಥೀಶಿಯಾಯಿಂದ ಆಚೆ ಬಂದಾಗ ಎಚ್ಚರಿಕೆ ಆದಾಗ ಅವ್ರ ಬ್ರೆಸ್ಟ್ ಮೊದಲು ಹೇಗಿತ್ತು ಅದೇ ರೀತಿ ಕಾಣುತ್ತೆ. ಅಂಡ್ that gives a lot of psychological comfort. ಹೌದು. ಸೊ ಏನು ಚೇಂಜಸ್ ಆಗಿರೋದಿಲ್ಲ, ಯಾಕಂದ್ರೆ ಆಗ್ಲೇ ಹೇಳ್ದಾಗೆ ಬ್ರೆಸ್ಟ್ನೇ ತೆಗೆದು ಬಿಡ್ತಾರೋ, ಶೇಪ್ ಔಟ್ ಆಗುತ್ತೆ ಅನ್ನೋದೊಂದು ಇರುತ್ತಲ್ವಾ. ಸೊ ಬಿಫೋರ್ ಸರ್ಜರಿ ಆಫ್ಟರ್ ಸರ್ಜರಿ ಏನೋ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಅಂಡ್ ರಿಕವರಿ ರೇಟ್ ಕೂಡ ತುಂಬಾನೇ ಚೆನ್ನಾಗಿ. ಹೌದು. ಸೊ ಓಪನ್ ಸರ್ಜರಿಗಿಂತ ಇದರಲ್ಲಿ ರಿಕವರಿ ರೇಟ್ ತುಂಬಾನೇ ಚೆನ್ನಾಗಿರುತ್ತೆ.